ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಅವರನ್ನು ಕರ್ಕೊಂಡು ಹೋಗಬೇಕಾಗುತ್ತೆ. ಯಾಕೆಂದರೆ ಈಗಾಗಲೇ ಕೋರ್ಟ್ ಅವಧಿ ಮುಕ್ತಾಯ ಆಗಿಬಿಟ್ಟಿದೆ. ಹಾಗಾಗಿ ನ್ಯಾಯಾಧೀಶರ ನಿವಾಸದ ಬಳಿ ಪೊಲೀಸರಿಂದ ಈಗ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಇಲ್ಲಿಂದ ನೇರವಾಗಿ ಕೋರಮಂಗಲಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳೀಗ ನೇರವಾಗಿ ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಬರ್ತಾರಾ? ಸೊ ಎಲ್ಲರನ್ನೂ ಕೂಡ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಖಂಡಿತವಾಗಿಯೂ ಅರವಿಂದ್, ಏನಂದ್ರೆ ಇವತ್ತು ಕೋರ್ಟ್ನ ಕಲಾಪ ಮುಕ್ತಾಯ ಆಯ್ತು. ನ್ಯಾಯಾಧೀಶರು ಸರಿಸುಮಾರು 30 ನಿಮಿಷಗಳ ಕಾಲ ಹೆಚ್ಚಾಗಿ ಅವರನ್ನ ಬರ್ತಾರಾ ಏನೋ ಅನ್ನೋ ಬಗ್ಗೆ ಕಾಯ್ದಿದ್ರು. ಯಾಕಂದ್ರೆ ಪೊಲೀಸರು ಒಂದು ಇಂಟಿಮೇಷನ್ ಅನ್ನು ಕೂಡ ಮಾಡಿದ್ರು, ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ 6 ಗಂಟೆ ಆದ್ರೂ ಕೂಡ ಅವರು ಬರದೇ ಹಿನ್ನೆಲೆಯಲ್ಲಿ ಅವರನ್ನ ಕೋರ್ಟ್ ಕಲಾಪವನ್ನು ಮುಕ್ತಾಯಗೊಳಿಸಿರುವಂತದ್ದು. ಕೋರ್ಟ್ ಕಲಾಪವನ್ನು ಮುಕ್ತಾಯಗೊಳಿಸಿ ಕೋರಮಂಗಲದ ಮನೆಗೆ ಹಾಜರುಪಡಿಸಿ ಅಂತೇಳಿ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೂಚನೆಯನ್ನ ಕೊಟ್ಟು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಬೋರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗಳು ಕೂಡ ಮುಕ್ತಾಯ ಆಗುತ್ತೆ. ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆದ ಬಳಿಕ ಅವರನ್ನ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥದ್ದು, ಅದು ಅವರ ಮನೆಯಲ್ಲಿ ಹಾಜರುಪಡಿಸ್ತಾರೆ. ಯಾಕಂದ್ರೆ ಅಲ್ಲಿ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳೋದಕ್ಕೆ ಒಂದಷ್ಟು ಸಾಧ್ಯತೆಗಳು ತೀರಾ ಕಡಿಮೆ ಆಗ್ತವೆ. ಯಾಕಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತ ಸಾಧ್ಯತೆಗಳು ಹೆಚ್ಚು ಮನೆಯಲ್ಲಿ ಹಾಜರುಪಡಿಸಿದಾಗ. ಆ ಹಿನ್ನೆಲೆಯಲ್ಲಿ ಅವರನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾಳೆ ಬಾಡಿ ವಾರೆಂಟ್ ನಲ್ಲಿ ಏನಾದ್ರು ಪಡ್ಕೊಳ್ಳುವಂತ ಸಾಧ್ಯತೆಗಳೇನಾದ್ರು ಮಾಡ್ಬೋದಾ ಪೊಲೀಸರು, ಯಾವ ರೀತಿಯ ಆದೇಶಗಳು ಬರ್ತವೆ ಏನೋ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಅರವಿಂದ್, ಒಂದು ವೇಳೆ ಏನಾದ್ರೂ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ರೆ ಅಲ್ಲಿಂದ ನೇರವಾಗಿ ಅವ್ರನ್ನ ಎಲ್ಲಾರನ್ನು ಪರಪ್ಪನ ಗೃಹಕ್ಕೆ ಕರ್ಕೊಂಡು ಹೋಗ್ತಾರಾ ಹೇಗೆ? ಹೌದು ಅರವಿಂದ್, ಅವರೆಲ್ಲರನ್ನೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಬಿಡ್ತಾರೆ. ಬಿಟ್ಟಾದ ಬಳಿಕ ನಾಳೆ ಏನಾದ್ರು ಪೊಲೀಸ್ ಕಸ್ಟಡಿಗೆ ಬೇಕು ಅಂತ ಅಂದಾಗ ಸಾಮಾನ್ಯವಾಗಿ ಇದರಲ್ಲಿ ಹಾಜರು ಮಾಡುವಂತ ಪ್ರಕ್ರಿಯೆಗಳು ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಕಸ್ಟಡಿ ಅನಿವಾರ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರನ್ನ ನಾಳೆ ಬಾಡಿ ವಾರೆಂಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿ ನಾಳೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳುವಂತ ಪ್ರಕ್ರಿಯೆಗಳನ್ನ ಮಾಡುವಂತದ್ದು. ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ತಾರೆ, ಅದಾದ ನಂತರ ಮಾಜರನ್ನ ಮಾಡ್ತಾರೆ. ಮಾಜರನ್ನ ಮಾಡಿ ತಮ್ಮ ಎಲ್ಲ ಮಾಹಿತಿಗೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಉಳಿದ ಎಲ್ಲ ಆರೋಪಿಗಳಿಗೂ ಕೂಡ ವೈದ್ಯಕೀಯ ತಪಾಸಣೆ ಮುಕ್ತಾಯ ಆದಂಗೆ ಕಂಡು ಬರ್ತಾ ಇದೆ. ಪ್ರಾಥಮಿಕ ವರದಿಗಳನ್ನ ಮಾತ್ರ, ಅಂದರೆ ಕೆಲವು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ಕೆಲವು ಪ್ಯಾರಾಮೀಟರ್ಸ್ಗಳು ಬೇಕಾಗಿರ್ತದೆ ಅವ್ರಿಗೆ. BP ಲೆವೆಲ್ ಹೇಗಿದೆ, ಶುಗರ್ ಲೆವೆಲ್ ಹೇಗಿದೆ, ECG ಹೇಗಿದೆ, ಇದೆಲ್ಲವೂ ಕೂಡ ಒಬ್ಬ ಮನುಷ್ಯ ಸಹಜವಾಗಿ ಇದ್ದಾನಾ ಇಲ್ವಾ, ಆರೋಗ್ಯವಾಗಿದ್ದಾನ ಅಂತ ಗೊತ್ತಾಗೋದಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯಂತ ಬೇಸಿಕ್ ಇನ್ಫಾರ್ಮೇಷನ್. ಹಾಗಾಗಿ ಅದನ್ನು ಮುಗಿಸ್ತಾರೆ, ತುಂಬ ತಡ ಮಾಡೋದಿಲ್ಲ. ಮುಗಿಸಿ ನೋಡಿ, ಅಲ್ಲಿ ಕರ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಮುಖಕ್ಕೆ ಮಾಸ್ಕ್ ಹಾಕಿರ್ತಕ್ಕಂಥವರೇ ಆರೋಪಿಗಳು. ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಕರ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ಆರೋಪಿಗಳು. ಎಲ್ಲರನ್ನೂ ಕೂಡ ಬೇಗ ಟೆಸ್ಟ್ ಮಾಡಿದ್ದಾರೆ. ಇನ್ನು ಸದ್ಯಕ್ಕೆ ಪವಿತ್ರ ಗೌಡ ಅವ್ರದ್ದು ಬರಬೇಕು, ಅದಾದ ನಂತರ ದರ್ಶನ್ ಅವ್ರದ್ದು ಬರಬೇಕು. ಸೊ ಬಂದರೆ ಯಾವ ವೆಹಿಕಲ್ನಲ್ಲಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೋ ಈಗ ಬೋರಿಂಗ್ ಹಾಸ್ಪಿಟಲ್ಗೆ, ಅದೇ ವೆಹಿಕಲ್ನಲ್ಲಿ ಅವರೆಲ್ಲರನ್ನೂ ಕೂಡ ಕೋರಮಂಗಲದ ನ್ಯಾಯಾಧೀಶರ ಮನೆಗೆ ಕಳಿಸ್ಕೊಡ್ತಾರೆ. ಅಂದರೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಿ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೇಳ್ತಾರೆ. ಸಾಮಾನ್ಯವಾದ ಕೇಸ್ಗಳಲ್ಲಾದರೆ ಮನೆಗೆ ಹಾಜರುಪಡಿಸಿದಾಗ ಜುಡಿಷಿಯಲ್ ಕಸ್ಟಡಿ ಕೊಟ್ಬಿಡ್ತಾರೆ. ಬಟ್ ಇಲ್ಲಿ ಪ್ರಕರಣದ ಸೂಕ್ಷ್ಮತೆ ಮತ್ತು ಆತ ಸೆಲೆಬ್ರಿಟಿ ಕೂಡ ಆಗಿರೋದ್ರಿಂದ ಪೊಲೀಸ್ ಕಸ್ಟಡಿಗೆ ಕೇಳ್ತಕ್ಕಂಥದ್ದು ಸಹಜ. ಪೊಲೀಸ್ ಕಸ್ಟಡಿಗೆ ಕೊಟ್ಟರೆ ಪೊಲೀಸರೇ ವಾಪಸ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಗೌಪ್ಯವಾದ ಸ್ಥಳದಲ್ಲಿ ಅವ್ರನ್ನ ಇರಿಸಿ ವಿಚಾರಣೆಯನ್ನು ಮಾಡ್ತಾರೆ. ಒಂದು ವೇಳೆ ಏನಾದರೂ ನ್ಯಾಯಾಂಗ ಬಂಧನಕ್ಕೆ ವಿಧಿಸ್ಬಿಟ್ರೆ ಎಲ್ಲರನ್ನೂ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಜೈಲಿಗೆ. ಪರಪ್ಪನ ಅಗ್ರಹಾರದಲ್ಲಿ ಇವತ್ತು ರಾತ್ರಿಯನ್ನು ಅವ್ರು ಕರಿಬೇಕಾಗತ್ತೆ. ನಾಳೆ ಬಾಡಿ ವಾರೆಂಟ್ ಮೇಲೆ ಮತ್ತೆ ಅವರನ್ನು ಪೊಲೀಸರು ಕಸ್ಟಡಿಗೆ ಪಡ್ಕೋಬೇಕಾಗತ್ತೆ. ಮತ್ತೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಅವ್ರನ್ನ ಕರ್ಕೊಂಡು ಬಂದು, ಇನ್ನೂ ಕೂಡ ಸ್ಥಳ ಮಹಜರಾಗಿಲ್ಲ, ಎಲ್ಲೆಲ್ಲಿ ಕ್ರೈಮ್ ನಡೆದಿದೆ ಈ ಪ್ರಕರಣದಲ್ಲಿ ಎರಡು ಸೆಕ್ಷನ್ ಹಾಕಿದ್ದಾರೆ. ಒಂದು ಕಿಡ್ನ್ಯಾಪ್, ಮತ್ತೊಂದು ಕೊಲೆ. ಸೊ ಕಿಡ್ನ್ಯಾಪ್ ಆಗಿರ್ತಕ್ಕಂಥದ್ದು ಚಿತ್ರದುರ್ಗದಿಂದ, ಅಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅವರೆಲ್ಲರನ್ನೂ ಕರ್ಕೊಂಡು ಹೋಗಿ ಅಲ್ಲಿ ಸ್ಪಾಟ್ ಮಹಜರ್ ಮಾಡಬೇಕಾಗತ್ತೆ. ಮತ್ತು ಆ ಗೌಡೌನ್ನಲ್ಲಿ ಸ್ಪಾಟ್ ಮಹಜರ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಯಾವುದೋ ಒಂದು ಕಡೆ ಮೋರಿ ಹತ್ರ ಎಸ್ದ್ರಲ್ಲ ಬಾಡಿಯನ್ನು, ಅಲ್ಲಿ ಸ್ಪಾಟ್ ಮಹಜರ್ ಮಾಡಬೇಕಾಗತ್ತೆ. ಅದಕ್ಕೆಲ್ಲ ಟೈಮ್ ಬೇಕು. ಹಾಗಾಗಿ ಪೊಲೀಸರು ತಮ್ಮ ಕಸ್ಟಡಿ ಕೇಳ್ತಾರೆ. ಇದೆಲ್ಲ ಮುಗಿದುಬಿಟ್ರೆ ಬೇಕಾದ್ರೆ ಆಮೇಲೆ ಜುಡಿಷಿಯಲ್ ಕಸ್ಟಡಿ ಕೊಡಬಹುದು. ಸೊ ಹಾಗಾಗಿ ನೋಡೋಣ, ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಜುಡಿಷಿಯಲ್ ಕಸ್ಟಡಿಗಾದರೂ ಕೊಡಬಹುದು ಅಥವಾ ಪೊಲೀಸರ ಕಸ್ಟಡಿಗೆ ಬೇಕಾದರೂ ಕೊಡಬಹುದು, ಏನು ಬೇಕಾದರೂ ಆಗಬಹುದು. ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ನಾವು ನೋಡಿದ್ವಿ, ಡೈರೆಕ್ಟಾಗಿ ಪೊಲೀಸ್ ಕಸ್ಟಡಿಗೆ ಕೊಟ್ಟರು ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸಿದಾಗ. ಸೊ ಹಾಗಾಗಿ ಇಲ್ಲೂ ಕೂಡ ಅದೇ ರೀತಿ ಆಗುತ್ತಾ ಅಂತಕ್ಕಂಥದ್ದು ನೋಡಬೇಕು. ಆಮೇಲೆ ಸೆಕ್ಯೂರಿಟಿ ಪರ್ಪಸ್ ಕೂಡ ನೋಡ್ತಾರೆ. ಎಲ್ಲವೂ ಕೂಡ ನೋಡಿ ಆ ನಂತರ ಒಂದು ತೀರ್ಪನ್ನು ಕೊಡಬೇಕಾಗುತ್ತೆ. ಸದ್ಯಕ್ಕಂತೂ ಈಗ ಎಲ್ಲ 13 ಆರೋಪಿಗಳು ಕೂಡ ಬೋರಿಂಗ್ ಹಾಸ್ಪಿಟಲ್ನಲ್ಲೇ ಇದ್ದಾರೆ. ಬೋರಿಂಗ್ ಹಾಸ್ಪಿಟಲ್ನಲ್ಲಿ ಒಬ್ಬೊಬ್ಬರಾಗಿ ವೈದ್ಯಕೀಯ ತಪಾಸಣೆಗೆ ಒಳಪಟ್ಟು ಒಬ್ಬೊಬ್ಬರನ್ನೇ ಕರ್ಕೊಂಡು ಬಂದು ಜೀಪ್ ಹತ್ತಿಸ್ಕೋತಾ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ.
ಇನ್ನೇನು 5-10 ನಿಮಿಷದಲ್ಲಿ ನನ್ನ ಪ್ರಕಾರ ದರ್ಶನ್ ಅವರನ್ನು ಕೂಡ ಕರ್ಕೊಂಡು ಬರ್ತಾರೆ, ಪವಿತ್ರ ಗೌಡ ಅವರನ್ನು ಕೂಡ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಎಲ್ಲರನ್ನೂ ಕೂಡ ಬೇರೆ ಬೇರೆ ವೆಹಿಕಲ್ಗಳಲ್ಲಿ ಈಗ ಕರ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಇವಾಗ ECG ಎಲ್ಲ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ECG ಎಲ್ಲ ಮುಗಿದ ನಂತರ ಗೊತ್ತಿಲ್ಲ, ಸ್ಯಾಂಪಲ್ಸ್, ಬ್ಲಡ್ ಸ್ಯಾಂಪಲ್ಸ್ ತಗೋತಾರಾ ಇಲ್ವಾ ನನಗೆ ಗೊತ್ತಿಲ್ಲ. ಬಟ್ BP ಆ್ಯಂಡ್ ಶುಗರ್ ಎಲ್ಲವನ್ನು ಕೂಡ ನಾರ್ಮಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಆ ನಂತರ ಕೊಡ್ತಾರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಮೊದಲು ವೈದ್ಯಕೀಯ ತಪಾಸಣೆ ಅಂತಕ್ಕಂಥದ್ದು ಕಡ್ಡಾಯವಾಗಿ ಆಗಬೇಕಾಗತ್ತೆ. ಆ ರಿಪೋರ್ಟನ್ನು ಕೂಡ ನ್ಯಾಯಾಧೀಶರ ಮುಂದೆ ಸಲ್ಲಿಸಬೇಕಾಗತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಬೇಗ ಆಗಿದ್ದಿದ್ರೆ ಓಪನ್ ಕೋರ್ಟ್ನಲ್ಲೇ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು. ನ್ಯಾಯಾಧೀಶರು ಕೂಡ ಏನೋ ವೆಯ್ಟ್ ಮಾಡಿದ್ರಂತೆ ಕೋರ್ಟಲ್ಲಿ. ಬಟ್ ಇವರು ಬರೋದು ತಡ ಆಗುತ್ತೆ ಅಂತ ಗೊತ್ತಾದ ಮೇಲೆ ಅವರು ಕಲಾಪವನ್ನು ಮುಗಿಸಿ ಹೊರಟಿದ್ದಾರೆ. ಸೊ ಹಾಗಾಗಿ ಕೋರಮಂಗಲದಲ್ಲಿ ಇರ್ತಕ್ಕಂಥ ಜಡ್ಜ್ ಮನೆಗೆ ಇವರೆಲ್ಲರನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಈ ಪ್ರಕರಣ ರೇಣುಕಾಸ್ವಾಮಿ ಅಂತಕ್ಕಂಥ ವ್ಯಕ್ತಿಯ ಕೊಲೆಯ ಪ್ರಕರಣ ಇದು.